ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ನಮಸ್ತೆ ಕರ್ನಾಟಕ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ನಾನು ಮಂಜುನಾಥ್. ಸ್ನೇಹಿತರೆ, ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ಇಚ್ಚಂಗಿ ಗ್ರಾಮ ಪಂಚಾಯಿತಿಯ ಎನ್ಆರ್ಜಿ ಕಾಮಗಾರಿಗೆ ಸಂಬಂಧಪಟ್ಟಂತ ಹಗರಣ ಗೊತ್ತೇ ಇದೆ. ಅದರಲ್ಲಿ ಇಬ್ರು ಗುಂಡಾವರ್ತನೆ ಮಾಡಿದ್ದು ಕೂಡ ತಮಗೆ ಗೊತ್ತಿರಬಹುದು ಅಂತ ಕಾಣಿಸುತ್ತೆ. ಇವಾಗ ಅವ್ರ ಮೇಲೆ ಕಂಪ್ಲೇಂಟ್ ಆಗಿ 20 ದಿನ ಆದ್ರೂ ಅವರ ಸುಳಿವು ಕೂಡ ಇಲ್ಲ. ಠಾಣಾಧಿಕಾರಿಗಳು ಕೂಡ ವಿಳಂಬ ಮಾಡಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ. ಆ ಗುಂಡಾವರ್ತನೆ ಮಾಡಿದ್ರಲ್ಲಿ ಕೈದಿ ನಂಬರ್ 1 ಶಿವಾನಂದ ತಳವಾರ್ ಉರ್ಫ್ ಮಾದಾಪುರ್. ಗ್ರಾಮ ಇಚ್ಚಂಗಿ, ಉದ್ಯೋಗ ಗ್ರಾಮೋನ್ ಆನ್ಲೈನ್ ಸೆಂಟರ್. ಕಂಪ್ಲೇಂಟು ಏನಪ್ಪಾ ಅಂದ್ರೆ ಗುಂಡಾ ಕಾಯ್ದೆಯಡಿ ದೂರು ದಾಖಲಾಗಿದೆ. ಇನ್ನು ಕೈದಿ ನಂಬರ್ 2 ದ್ಯಾಮಣ್ಣ ಲಮಾಣಿ ಅಲಿಯಾಸ್ ಗಾಂಧಿ ಅಲಿಯಾಸ್ ಕದಂಬ. ಇನ್ನೇನೇನೋ ಹೆಸರು ಗೊತ್ತಿಲ್ಲ. ಊರು ಬೈರಾಪುರ್, ಉದ್ಯೋಗ ಗುತ್ತಿಗೆದಾರ. ಇವನ ಮೇಲೂ ಕೂಡ ಗುಂಡಾ ಕಾಯ್ದೆಯಡಿ ದೂರು ದಾಖಲಾಗಿದೆ. ಇವರಿಬ್ಬರ ಮೇಲೂ ಕೂಡ ಗುಂಡಾ ಕಾಯ್ದೆಯಡಿ ದೂರಾಗಿದೆ ಆಲ್ರೆಡಿ. ಆ ಗುಂಡಾ ಕಾಯ್ದೆಯಡಿ ದೂರು ದಾಖಲೆ ಮಾಡೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಸ್ನೇಹಿತರೆ ಸ್ವಲ್ಪ ಗಮನ ಇಟ್ಟು ನೋಡಿ, ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮುಂದೆ. ಈ ಶಿವಾನಂದ್ ಅನ್ನೋನಿಗೆ ಇಚ್ಚಂಗಿ ಪಂಚಾಯಿತಿ ಮೆಂಬರ್ಗಳೆಲ್ಲ ಸೇರಿ ಕೆರಾ ತಗೊಂಡು ಹೊಡೆದಿದ್ದಾರಂತೆ. ಕ್ಷಮಿಸಿ, ನಾನು ತಪ್ಪು ಪದಗಳನ್ನು ಇದು ಮಾಡ್ತಾ ಇದ್ದೀನಿ, ಆದ್ರೂ ಅನಿವಾರ್ಯ ಹೇಳಲೇಬೇಕು. ಅದನ್ನ ನಾನು ಬಗೆಹರಿಸಿಕೊಡ್ಬೇಕಂತೆ. ನೀವೇ ನೋಡಿ ಒಂದ್ಸಾರಿ ವಿಡಿಯೋ. ಬಗೆಹರಿಸ್ಬಿಡ್ತೀಯ? ಅದಕ್ಕ ಬರ್ರಿಪ್ಪ ಅಂದಿದ್ದಲ್ಲ. ಬೆಳೆ ಏನ್ ಬೆಳೆ ಹಾನಿದಲ್ಲ ಹೇಳಿದ್ ನನಗ. ಇಲ್ಲಿ ಈಗ ಬಂದಿಲ್ಲ. ಇಲ್ಲೇ ಪ್ರಯತ್ನ ಮಾಡನ್ರಿ. ಊರನ್ನ ಪ್ರಯತ್ನ ಮಾಡಿದ್ರೆ ಬೇರೆ ಊರನ್ನ ಮಾಡ್ತಾರ ಬಿಡ್ರಿ. ನಾನೇ ಕರ್ಸ್ತಂಬ. ನನ್ ಪಂಚಾಯತ್ ಕೆರೆ ಹೊಡೆದಾರ, ಅದಕ್ಕೆ ಪರಿಹಾರ ಕೊಡ್ಸ್ಬಾ. ಹೊಡೆದಾರು ಮತ್ತ ನನಗೇನ್ ಗೊತ್ತಂತ ಅವಾಗ ಅನ್ಬೇಕಾಗಿತ್ತು. ನೀನ್ ಕರ್ದವ್ಗ ಹೇಳ್ಬೇಕಾಗಿತ್ತು. ಏನ ಏನಂತ ನೀ ಅವನ ನೀ ಬಂದಿರವ ನೀ ಬಂದಿರವ ಹೌದಲ್ರಿ. ಇದ್ರು ಹಿಂಗ್ಯಾಕ ಮಾಡ್ತಂತ ಅದ್ ಕೇಳ್ಬೇಕಾಯ್ತು. ನಾ ಈಗ ಇದ್ದುರವ ಪದ್ದುರವ ಅದನ್ನ ಬಿಡು. ಇದ್ರು ಹೌದಲ್ರಿ. ಈಗ ಹೌದಲ್ಲ, ನನಗಂತೂ ಈ ಸತಿ ನಂಗೆ ಆಗ್ತಲ್ಲ. ನಿನ್ಗೆ ಹೇಳೋದು ಒಂದ ಪರ್ಟಿಕ್ಯುಲರ್ ನೋಡು, ನಿನ್ನಿಷ್ಟ. ನನ್ನ ಇಷ್ಟ ಏನಿಲ್ಲಪ್ಪ. ನೀವೇ ಹೌದಾ? ನೀವ್ ಹೇಳ್ದಂಗ ನಾ ಹೇಳ್ದಾಗ ಎಲ್ಲ ತೋರ್ಸ್ತಂಗ್ ಬಂದ್ ಮಾಡ. ಏನ್ ಮಾಡ್ತೇನೆ ಅನ್ನೋದು ಅವಾಗ ಹೇಳಿನ. ಅವಾಗ ಗೊತ್ತೈತಿ. ಈಗ ನಾ ಏನ್ ಹೇಳ್ತೀನಿ ಆಗಲಿ ನಿನಗೆ ಹೇಳಕ್ಕೆ ಬರ್ಕೊಳ್ತೀನಿ. ಫಸ್ಟ್ ನಿನಗೆ ಹೇಳೋದಂತ ಹೇಳಕತ್ತೇನೆ. ನಾನು ಇನ್ನು ಕೈದಿ ನಂಬರ್ 2 ಇವನು ದ್ಯಾಮಣ್ಣ ಲಮಾಣಿ. ಇವನೇನೋ ಹೆಂಡತಿಕೊಳ್ಳಂತ ತಾಳಿ ಮಾಡಿದ್ದಾನಂತೆ. ಎಲ್ಲದಕ್ಕೂ ರೆಡಿಯಾಗಿ ನಿಂತು ಬಿಟ್ಟಿದ್ದಾನಂತೆ ಅಂತ ಧಮಕಿ ಹಾಕ್ತಾ ಇದ್ದಾನೆ. ನೋಡಿ ನೀವೊಂದ್ಸಾರಿ ವಿಡಿಯೋ. ಈ ಪಂಚಾಯತಿ ಬಿಡು ನೀನು. ಇಲ್ಲ ಇಲ್ಲ ಬಿಡಕ್ಕಾಗಲ್ಲ. ಬಿಟ್ಟು ಬಿಡು. ಆಗಲ್ಲ. ಈ ಪಂಚಾಯತ್ ಸರಿ ಇಲ್ಲ ಅಣ್ಣ. ಸರಿ ಇಲ್ಲ ಅಂದ್ರೆ ಸರಿ ಇಲ್ಲ. ಸರಿ ಇಲ್ಲ ಅಂದ್ರೆ ಯಾಕೆ ನೀ ಅರ್ಥ ಮಾಡ್ಕೋ. ಸರಿ ಇಲ್ಲ ಇದು. ಏನ್ ಸರಿ ಇಲ್ಲ ಅಂದ್ರೆ ಏನ್ ಅರ್ಥ? ಏನ್ ಕೆಲಸದಾಗ ಸರಿ ಇಲ್ಲೋ, ಏನ್ ಸಿಬ್ಬಂದಿ ಸರಿ ಇಲ್ಲೋ, ಏನ ಮಾಡ್ತಾ ಸರಿ ಇಲ್ಲ. ಈ 3 ಹಳ್ಳಿಯಾರು ಸರಿ ಇಲ್ಲ. ಈ 3 ಹಳ್ಳಿಯಾರ ಅದಾರಲ್ಲ ಸರಿ ಇಲ್ಲ. ಇವ್ರು ಒಂದ್ ನಮೂನಿ ಹುಚ್ಚಿದ್ದಂಗ. ಯಾವಾಗ ಹುಚ್ಚಿ ಎದ್ದು ಬಿಡ್ತಿದ್ದು ಗೊತ್ತಾಗಲ್ಲ. ಯಾವಾಗ ಕಡಿತಾರೋ ಯಾವಾಗ ಸುಮ್ನೆ ಹೋಗ್ತಾರೋ ಗೊತ್ತಾಗಲ್ಲ. ಒಂದ್ ನಮೂನಿ ನಾಯಿ ಸುಮ್ನೆ ಮಕ್ಕೊಂದಿರ್ತೈತಿ, ನೀವ್ ಹೋಗ್ತಿರ್ತಿ ಏನ್ ಮಾಡಲ್ಲ. ಲಾಸ್ಟ್ ಒಂದಿಲ್ಲ ಸಿಟ್ಟು ಬಂದಾಗ ಕಡ್ದು ಬಿಡ್ತೈತಿ. ಆತರ ಐತಿ. ಬೇಡ, ಈ ಪಂಚಾಯತಿ ಶ್ವಾಸ ಬಿಟ್ಬಿಡೋಣ, ಇದ್ದಂಗ ಜೀವನ ಮಾಡ್ಕೋ. ಬಟ್ ಇಂಡೈರೆಕ್ಟ್ ಬ್ಲಾಕ್ ಮೇಲ್ ಮಾಡತ್ತೀರಿ. ಅದೇ ದಿನ ಘಟನೆ ನಡೆದ ಅದೇ ದಿನ ಸಾಯಂಕಾಲ ಬಂದು ನಾನು ಸವಣೂರು ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟೆ. ದೂರು ಕೊಟ್ಟಾಗ ಅಲ್ಲಿಯ ಠಾಣಾಧಿಕಾರಿಗಳು ಅವರಿಗೆ ಕರೆ ಮಾಡಿ, ನಿಮ್ಮ ಮೇಲೆ ಕಂಪ್ಲೇಂಟ್ ಇದೆ, ಸವಣೂರು ಪೊಲೀಸ್ ಠಾಣೆಗೆ ಬನ್ನಿ ಅಂತ ಕರೆದ್ರೆ, ಇವ್ರು ಪುಣ್ಯಾತ್ಮರು ಏನ್ ಮಾಡಿದಾರಂದ್ರೆ, ಮಾರನೇ ದಿನ ಬೆಳಿಗ್ಗೆ ಇವರಿಬ್ರು 20 ಜನ ಗ್ಯಾಂಗ್ ಕಟ್ಕೊಂಡು ನಮ್ಮ ಮನೆ ಮೇಲೆ ದಾಳಿ ಮಾಡ್ಲಿಕ್ಕಂತ ಹೋಗಿದ್ದಾರೆ. ಅದರಲ್ಲಿ ಶಿವಾನಂದ್ ಅನ್ನೋನು ನಮ್ಮ ಊರಿಗೆ ಹೋಗಿ ನನಗೆ ಕರೆ ಮಾಡ್ತಾನೆ. ಕರೆ ಮಾಡಿ ಏನ್ ಹೇಳ್ತಾನಪ್ಪ ಅಂತಂದ್ರೆ, ಆ ವಾಯ್ಸ್ ರೆಕಾರ್ಡಿಂಗ್ ಇದೆ, ನೀವು ಒಂದ್ಸಲ ಕೇಳಿ.
ಅಲ್ಲ ಕಂಪ್ಲೇಂಟ್ ಕೊಟ್ರೆ ಪೊಲೀಸ್ ಸ್ಟೇಷನ್ ಬಂದ್ ಮಾತಾಡ್ಬೇಕು ಸರ್ ನಾನು ಮಾತಾಡಿದ ನಾನು ನಿನಗ್ ಮಾತಾಡಕತ್ತಿಲ್ಲ ಎಲ್ಲಿದ್ದೀಪ ಅಂತ ಕೇಳಾಕ್ ಮಾತಾಡಕತ್ತೀನಿ ಅಷ್ಟೇ. ಹೌದ್ ಸರ್ ಏ, ಅಲ್ಲ ಸರ್ ನಾ ಎಲ್ಲಿದ್ರಿ ಈಗ ಪೊಲೀಸ್ ಸಂಪರ್ಕ ಅವ್ರ ಕರೆಸ್ತಾರ ನನಗೆ. ಹೌದಾ? ಹಾ ಸರ್ ಆತು. ನಾನು ಅಲ್ಲಿ ಬಂದ ಮಾತಾಡಿ ಹಂಗಾರ. ಪೊಲೀಸ್ ಸ್ಟೇಷನ್ ಬರ್ರಿ ಅವ್ರೆಲ್ಲ ನಾನು ಹೆಸರು ಈಗ. ಅಲ್ಲ ಸರ್ ನಿಮ್ ಮನಿ ಮುಂದದನಿ. ನಾನು ನಿನ್ನೊಂದಿಷ್ಟು ಸಂದರ್ಶನ ಮಾಡ್ಬೇಕಂತ ಫೋನ್ ಮಾಡೀನಿ. ಈಗ ಪೊಲೀಸ್ ಸ್ಟೇಷನ್ ಕಟ್ಟಿದ್ದು ಹಿಂದೆ ಕಂಪ್ಲೇಂಟ್ ಬಲ್ರಿ ಇಲ್ಲಿ ಮಾಡೋಣ. ಈಗ ನಾನು ನಿನ್ ಸಂದರ್ಶನ ಮಾಡಕ್ ಬಂದನಿ. ಪೊಲೀಸ್ ಸ್ಟೇಷನ್ ಬಂದ್ ಹೇಳ್ಬರ್ರಿ ಸರ್. ಹಾ, ಪೊಲೀಸ್ ಸ್ಟೇಷನ್ ಬಂದ್ ಹೇಳ್ಬರ್ರಿ. ಪೊಲೀಸ್ ಸ್ಟೇಷನ್ಯಾಗ ಬಂದ್ ಹೇಳ್ಬೇಕಾ? ಅಲ್ಲೇ ಸಂದರ್ಶನ ತಗೋರಿ. ಅಲ್ಲಿಗೆ ಬರ್ತಂತ ಬಾ. ಪೊಲೀಸ್ ಸ್ಟೇಷನ್ ಬಂದ್ ನೀನ ಫೋನ್ ಮಾಡು. ನೀ ಕೊಟ್ಟಿದಿ, ನೀ ಬಂದ್ ನೀನು ಫೋನ್ ಮಾಡು. ಅವ್ರ ಸರ್ ಫೋನ್ ಮಾಡಿದ್ರೆ ನಾ ಸರ್ ಹೇಳ್ಕೊಂತ ನಾನು ಬಂದ್ ನಾನು ಬಂದಿಂದ ಅವ್ನ ಕಡೆ ಫೋನ್ ಮಾಡ್ತೀರ ಅಂತ ಹೇಳ್ತೇನೆ ನಾನು. ಪೊಲೀಸ್ ಸ್ಟೇಷನ್ ಬಾರುವ. ಈಗ ಹೆಚ್ಚಿಗೆ ಮಾತಾಡ್ಬೇಡ. ಈಗ ನಿತ್ಕೋಬೇಕಾ ಏನ ಪೊಲೀಸ್ ಸ್ಟೇಷನ್ಗೆ ಬರ್ಬೇಕಾ? ನಾನು ನಿಮ್ಮ ಮನೆ ಹತ್ರ ಅದಾವ. ಈಗ ಇಲ್ಲೇ ನಿತ್ಕ ಅಂದ್ರೆ ಇಲ್ಲೇ ನಿತ್ಕೊಂತೀವಿ. ಇಲ್ಲ ನಿಮ್ ಮನಿ ಬಾರಪ್ಪ ಅಂದ್ರೆ ಬರ್ತಾನೆ. ಸ್ಟೇಷನ್ಗೆ ಬಾ ಅಂದ್ರೆ ಸ್ಟೇಷನ್ಗೆ ಬರ್ತಾನೆ. ಈಗ ನಿಮ್ ನಂಬರ್ ಗೊತ್ತಿಲ್ಲ, ನಾ ಫೋನ್ ಹಚ್ಚಿಲ್ಲ ನಿಮಗ. ಈಗ ನೀನು ಅಲ್ಲಿ ಪೊಲೀಸ್ ಸ್ಟೇಷನ್ ನನ್ ನಂಬರ್ ಕೊಟ್ಟಿಪ್ಪ ಅಂದ್ರ ನನ್ ನಂಬರ್ ಇಲ್ದಂಗಿಲ್ಲ ನೀನು. ಆಯ್ತಾ? ನೀನು ಇದ್ದು ಡ್ರಾಮಾ ಮಾಡ್ತಿದಿ. ನಾನು ಸ್ಟೇಷನ್ಗೆ ಬಾ ಅಂದ್ರ ಸ್ಟೇಷನ್ಗೆ ಬರ್ತಾನೆಪ್ಪ. ಇಲ್ಲೇ ಬರ್ತೀಯ ಮಾತಾಡ್ತೀಯ. ನಾನು ನೀನ್ ಒಂದಿಷ್ಟು ಸಂದರ್ಶನ ಮಾಡ್ಬೇಕು. ಅದ ಸರ್ ಆ ಮಾತು ನನಗೆ ಯಾಕೆ ಹೇಳ್ತೀರಿ? ಪೊಲೀಸ್ನವ್ರು ಕೇಳ್ರಿ. ಈಗ ಅವ್ರು ನೀನು ಒಬ್ಬ ರಿಪೋರ್ಟರ್ ಆಗಿ ನೀನ್ ಯಾವ ತರ ಮಾತಾಡಕತ್ತಿದಿ? ನೀನ್ ರಿಪೋರ್ಟರ್ ಅಂತ ನಿನ್ ಸಂದರ್ಶನ ಮಾಡಕ್ ಬಂದ ನಾನು. ಅಲ್ಲ ಸರ್ ನಾ ರಿಪೋರ್ಟರ್ ನಿನ್ ಮಾತಾಡ್ಸ ಫೋನ್ ಹಚ್ಚಿಲ್ಲ ನಿನ್ಗ. ಯಾರು ಯೂಟ್ಯೂಬರ್ ಅಲ್ಲ, ರಿಪೋರ್ಟರ್ ಅಲ್ಲ ನಾನು. ಯಾರಂದ್ರಿ ನಿಮಗೆ? ಏನ ಯಾವ್ದಲ್ರಿ? ಈಗ ನಿಮಗೆ ಏನ್ ಬೇಕು ಅದನ್ನ ಹೇಳ್ರಿ. ಹಾ, ಈಗ ನನಗೆ ನಿನ್ ಸಂದರ್ಶನ ಬೇಕು. ಒಂದೇ ನನ್ ಸಂದರ್ಶನ ತಗೊಳಕ್ ನೀವ್ ಯಾರು ಸರ್? ನಾನು ಒಬ್ಬ ಸಮಾಜದ ಜವಾಬ್ದಾರಿ ವ್ಯಕ್ತಿ. ಹೌದ್ ಸರ್, ಅದ್ ನನಗ್ ಗೊತ್ತಿಲ್ಲ ಸರ್. ಹೀಗಾಗಿ ಹೇಳ್ತೀರಿ ಹೇಳ್ಬೇಕಂತ ನಾನ್ ಬಂದನೀಗ. ಅದರಿ ಬಂದ ಪೊಲೀಸನ ಬೈಲಿರಿ. ಈಗ ಪೊಲೀಸ್ ನಂಬರ್ ಅವ್ರಿಗೆ ಉತ್ತರ ಕೊಟ್ರಿ. ಬಂದ್ ಪೊಲೀಸರ ಬೈಲಿರಲ್ಲ ಇನ್ನೂ ಚಲೋ. ಹಾ, ಆಯ್ತು ಆಯ್ತು ಸರ್. ಅರ್ಥ ಮಾಡಂತ ಪೊಲೀಸ್ ಸ್ಟೇಷನ್ಗೆ ಬರ್ತಂತ. ಓಕೆ ಸರ್, ನಮಸ್ಕಾರ. ಬಾ. ಆವಾಗ ನಾನು ಮನೇಲಿ ಇರ್ಲಿಲ್ಲ. ಈ ಸುದ್ದಿ ನನಗೆ ಗೊತ್ತಾದ ತಕ್ಷಣ 112ಗೆ ಕರೆ ಮಾಡಿದೆ. 112 ವಾಹನ ಊರಿಗೆ ತಲುಪುವಷ್ಟರಲ್ಲಿ ಇವರು ಇಲ್ಲಿಂದ ಪರಾರಿ ಆಗಿಬಿಟ್ಟಿದ್ದಾರೆ. ಅದಾದ ತಕ್ಷಣ ಮಾರನೇ ದಿನ ಇವರಿಬ್ಬರನ್ನ ಮತ್ತೆ ಠಾಣಾಧಿಕಾರಿಗಳು ಸವಣೂರು ಪೊಲೀಸ್ ಠಾಣೆಗೆ ಕರೆಸಿ ಶಿವಾನಂದ್ ಅನ್ನೋನಿಗೆ ಯಾಕೆ ಹೀಗೆ ಮಾಡಿದೆ ಅಂತ ಪ್ರಶ್ನೆ ಕೇಳಿದ್ರೆ ಅವನೇನ್ ಹೇಳೋಕೆ ಶುರು ಮಾಡಿದ್ದಂದ್ರೆ ಒಂದ್ಸಾರಿ ನೀವೇ ನೋಡಿ. ಸರ್ ನಮ್ಮೊಂದು ಕಂಪ್ಲೇಂಟ್ ತಗೊಂಡ್ರಿ ಬರ್ಸೋಣ ಸರ್. ಏನ್ ಮಾಡಿದ್ರಿ? ಅದಕ್ಕೆ ಬಂದೈತಿ. ಮಂತ್ಲಿ ಕೇಳ್ತಾರ. ಮಂತ್ಲಿ ಗ್ರಾಮ ಕೆಲಸ ಮಾಡ್ತೀಯ ಮಂತ್ಲಿ ಕೊಡೋ ಅಂದ್ರೆ ನನ್ನ ಕೈಲಿ ಆಗಲ್ಲ. ಬರ್ಸ್ರಿ, ನಾನು ಬರ್ಸ್ತೀನಿ. ಬರ್ರಿ ಇಲ್ಲಿ ಬರ್ಸೋದು ಬರ್ಸ್ತೀನಿ. ಇದೊಂದು FIR ಮಾಡ್ರಿ ಸರ್. ನಾವು ಬೇರೆ ಪೇಪರ್ ಒಂದು ಅಟ್ರಾಸಿಟಿ, ಒಂದು ಗುಂಡಾ ಮಾಡಿ ಸರ್. ನಮ್ಮೂರಲ್ಲಿ ಎಲ್ಲರೂ ಇದಾರಿ, ಎಲ್ಲರೂ ಹೊಡೆದಾರ. ನಾವು ಅದ್ರ ಬಗ್ಗೆ ವಿಚಾರ ಇಲ್ರಿ. ನನ್ನ ಬಗ್ಗೆ ಪರ್ಟಿಕ್ಯುಲರ್ ಕಂಪ್ಲೇಂಟ್ ಕೊಟ್ರಲ್ರಿ. ಯಾಕೆ ಕೇಳಿ ನಾನು ಎಲ್ಲಾರು ಅದಾರಿ, ಇಡೀ ಊರೈತಿ. ನಾನು ಒಬ್ಬನ ಬಗ್ಗೆ ಪರ್ಟಿಕ್ಯುಲರ್ ಕಂಪ್ಲೇಂಟ್ ಕೊಟ್ಟ ಯಾಕೆ? ಅವ್ರು ಎಲ್ರು ಇದ್ರ ಸಾಕ್ಷಿ. ಅವ್ರು ನಿಮ್ಮ ಊರನ್ನ ಎಲ್ರು ಇದ್ರಂತ ಇನ್ಸ್ಪೆಕ್ಷನ್ ಬಂದ್ರಿ. ಇನ್ಸ್ಪೆಕ್ಷನ್ ಆಯ್ತು. ಇನ್ಸ್ಪೆಕ್ಷನ್ ಮುಗಿಸ್ಕೊಂಡು ಅವ್ರು ಹೋದ್ರೆ ಸ್ಟೇಟ್ಮೆಂಟ್ ಕೇಳಿದ್ರು. ಸ್ಟೇಟ್ಮೆಂಟ್ ಕೊಟ್ಟೆ. ಸ್ಟೇಟ್ಮೆಂಟ್ ನಾನು ಮನೆಗೆ ಹೋದೆ. ನಾವು ಮನೆಗೆ ಹೋಗಿಂದ ಇವ್ರ ಜೋಡಿ ಕ್ಯಾಸ್ಟ್ ಏನು ಸರ್, ಸಿಂಪಲ್. ಇವ್ರ ಊರಾಗ ಏನೋ ಒಂದ್ ನಿಮಿಷ ಇವ್ರ ಊರಾಗ ಏನೋ ಗ್ರಾಮ ಪಂಚಾಯತಿ ಮೆಂಬರ್ಗಳು ಕೆರ ತಗೊಂಡ್ ಬರ್ಬೇಕಂತ ಸರ್ ಇವ್ರಿಗೆ. ಅದನ್ನ ನಾ ಸಾಲ್ವ್ ಮಾಡ್ಬೇಕಂತೆ. ಒಂದ್ ಸ್ವಲ್ಪ ಗುಂಪು ಕಟ್ಕೊಂಡು ನಮ್ಮ ಮನೆಗೆ ದಾಳಿ ಮಾಡಕ್ ಹೋಗಿದ್ದಾರೆ. ಊರಿಗೆ ಹೆಸರೂರಿಗೆ ಗುಂಪು ಕಟ್ಕೊಂಡು ನಿನ್ನೆ ಸರ್, ನಿನ್ನೆ ಆವಾಗ ಮೆಸೇಜ್ ಬಂತು. ನಾನು ನಿಮಗೆ ತಿಳಿಸಿದೆ. 112 ಕಳಿಸಿದ್ರು. 112 ಕಳಿಸಿದ್ರೆ ಅಲ್ಲಿ ಇಲ್ಲೇ ಇಲ್ಲ, ಅವರು ಓಡೋಗಿದ್ದಾರೆ ಎಲ್ಲರೂ. ಅದಕ್ಕೆ ಸರ್ ಇಷ್ಟೇ ನಾ ಹೇಳೋದು. ಕೇಸ್ ಆಗಿ ಒಂದು ಅಟ್ರಾಸಿಟಿ ಮಾಡಿ, ಒಂದು ಗುಂಡಾಜಿ ಮಾಡಿ, 2 ಕೇಸ್ ಮಾಡಿರಿ. ಆಮೇಲೆ ಕೋರ್ಟಾಗಿ ನೋಡ್ಕೊಳ್ಳೋಂತ ಅವ್ರು ಏನೋ ಬರ್ಸ್ಕೊಂತಾರೆ ಬರ್ಸ್ಕೊಂಡು. ನೋಡಿದ್ರ ಸ್ನೇಹಿತರೆ, ನೋಡಿ ನನಗೆ ಹೊಡೆದ್ರು ಬಡದ್ರು ಅಂತ ಹೇಳಿದ್ರು ಪರವಾಗಿರ್ಲಿಲ್ಲ. ಆದ್ರೆ ಯಾವಾಗ ನನಗೆ ತಿಂಗಳ ಬಂದು ದುಡ್ಡು ಇಸ್ಕೊಂತಾನೆ ಅಂತ ಹೇಳಿದ್ನೋ ಅಲ್ಲೇ ನನಗೆ ತಲೆ ಸುತ್ತು ಬಂದಿತ್ತು. ಆಮೇಲೆ ನನ್ನ ಉತ್ತರ ಏನಿತ್ತು ಅಂತ ನೀವೇ ಒಂದ್ಸಾರಿ ನೋಡಿ. ಅವ್ರು ಹೇಳಿದ್ರಲ್ರಿ ಹಪ್ತಾ ವಸೂಲಿ ಅದು ಇದು ಅಂತೇಳಿ. ಈಗ ಅವ್ರು ಹೀಗೆ ಕೇಳ್ರಿ, ಅವ್ರಿಗೂ DDL ಫೋನ್ ಮಾಡಿದ್ವಿ. ಅವ್ರು ಗ್ರಾಮದ ಬದಲಿ ಗಾಂಜಾ ಮಾಡ್ಕೋತಾರ ಅಥವಾ ಬಾದ್ ನಡ್ಸ್ಯಾರ, ಹಪ್ತಾ ಕೊಡೋ ಲೆವೆಲ್ ಬೆಳೆದಾರಂದ್ರೆ ಅವ್ರಿಗೆ ಹೇಳಿವ್ರಿ. ಮತ್ತು ಅವ್ರಿಗೆ ಏನು ಕ್ರಮ ಕಳ್ಕೊಂತಾರೆ.
ಇದನ್ನ ಇಷ್ಟು ದೊಡ್ಡ ಸಹೋದರ ಪೊಲೀಸ್ ಸಾಹೇಬ್ರದ್ದು ಏನು ಕೇಳಂಗಿಲ್ಲ ಹೊತ್ತಾಗಿತ್ತ. ಇನ್ನು ನಾನು ನಾನು ಹೋಗಿಲ್ಲ. ನೀವು ಮಾತಾಡಿದ ರೆಕಾರ್ಡ್ ಐತಿ ಅಲ್ವೇ. ಮತ್ತೆ ಇವಾಗ ಹಳ್ಳಿ ಕಡೆ ಆನ್ಲೈನ್ ನಡೆಸೋರು ದಿನಕ್ಕೆ 500 ಇಂದ 1000 ರೂಪಾಯಿ ಸಂಪಾದನೆ ಮಾಡೋದೇ ಕಷ್ಟ ಆಗಿರುತ್ತೆ. ಅಂಥದ್ರಲ್ಲಿ ಇವನು ನನಗೆ ತಿಂಗಳ ಹಣ ಕೊಡ್ತಿದ್ದಂತೆ. ತಿಂಗಳ ಹಣ ಕೊಡೋ ಲೆವೆಲ್ ಬಿದ್ದಾನಂದ್ರೆ ಗಾಂಜಾನೋ ಸಾಲ ಏನೋ ಮಾಡ್ತಿರ್ಬೋದು ಇವನು. ಏನಂತೀರ? ಇವನೊಂದು ಹರಿಕತಿ ಮುಗೀತು. ಆಮೇಲೆ ಖೈದಿ ನಂಬರ್ 2 ದ್ಯಾಮಣ್ಣ ಲಮಾಣಿ ಅಂತ. ಇವನಿಗೆ ಏನಂತ ಪ್ರಶ್ನೆ ಮಾಡಿದ್ರು ಅಂದ್ರೆ, ಅವ್ರ ಮನೆಗೆ ಗುಂಪು ಕಟ್ಕೊಂಡು ಯಾಕೆ ಹೋಗಿದ್ದೆ ಅಂತ ಠಾಣಾಧಿಕಾರಿಗಳಿಗೆ ಕೇಳಿದ್ರೆ ಇವನೇನು ಹೇಳ್ತಾನಂದ್ರೆ, ಇಲ್ಲ ಅವ್ರ ಮನೆಗೆ ಹೋಗೇ ಇಲ್ಲ, ಅವ್ರ ಊರ್ ಹೋಟೆಲ್ಗೆ ನಾನು ಚಾ ಕುಡಕ್ ಹೋಗಿದ್ದೀವಿ ಅಂತ ಹೇಳ್ತಾನೆ. ಹಾಗಾದ್ರೆ ಬನ್ನಿ ಅವನ್ ಬಾಯಿದ್ದನ ಕೇಳೋಣ, ಅವನ್ ಏನ್ ಹೇಳ್ತಾನೆ ಅಂತ. ನಾವು ನಿಮ್ ಮನೆಗೆ ಹೋಗಿವೆ, ನಾವು ನಿಮ್ ಮನೆಗೆ ಊರ್ ಹೋಗಿದ್ ಕರೆ ಊರಿಗೆ ಹೋಗಿವಿ, ಇವ್ರ ಮನೆಗೆ ಹೋಗಿವಿ ಅಂತ ಕೇಳಿದ್ರಿ. ಮನೆಗೆ ಹೋದ್ರೆ ಒಂದ್ ಮಾತು ಬೇರೆ ಸರ್, ಯಾಕಂದ್ರೆ ಅವ್ರ ಮನೆಗೆ ಹೋಗಿವಿ ನಾವು ಕೇಳಿವಿ, ಮಂಜು ಎಲ್ಲದ ಅಂತ ಕೇಳಿದ್ರೆ ನಮ್ ತಪ್ಪು ಸರ್, ಒಪ್ಕೊಂತಿಲ್ಲ. ಅವ್ರ ಮನೆಗೆ ಹೋಗಿವಿ ಅಂತ ಕೇಳಿ ಸರ್, ಬಸ್ ಸ್ಟ್ಯಾಂಡ್ ನಿಂತ್ಕೊಂಡಿವಿ, ಎಲ್ಲರೂ ಒಂದೊಂದ್ ಕಪ್ ಚಾ ಕುಡಿತೀವಿ. ಹಂಗಾದ್ರೆ ಇವ್ರಲ್ಲಿ ಚಾದ ಅಂಗಡಿನೇ ಇರ್ಲಿಲ್ವಾ ಹೆಂಗೆ? ಮತ್ತೇನ್ ಹೇಳ್ತಾನಂದ್ರೆ, ಅವ್ರ ಊರಲ್ಲಿ ಅವನು ತೇಟ್ ನಾಲಾಯಕ್ ಅಂತ ಅವನೇ ಹೇಳ್ಕೊಂತಿದ್ದಾನೆ. ನೋಡಿ ಬೇಕಾದ್ರೆ ಸರ ಇವ್ರಾಗ ಇಷ್ಟ ಬೈತಾರಂದ್ರ ಇಷ್ಟ ಬಿಡ್ಬೇಡ ಮತ್ ಹಂಗ ಹೇಳ. ಆಮೇಲೆ ತಾಲೂಕ್ ಪಂಚಾಯತಿಯಲ್ಲಿ ಬಿಲ್ ಸಲುವಾಗಿ 10 ಕಣ್ಣೀರ್ ಹಾಕಿ ಹೋಗಿದ್ದಾನಂತೆ. ಬರ್ತಿ ಅಂತ ಡೇಟ್ ತಪ್ಸ್ಯಾರೆ. ನೀವು ಸುಮ್ಮನೆ ಡಿಸ್ಟರ್ಬ್ ಮಾಡಕ್ ಹೋಗ್ಬೇಡಿ, ನಾವು ಸಾಲ ಮಾಡಿ ಎಲ್ಲಾ ಕಟ್ಟಿ ಕಂಗಾಲಾಗಿವಿ. ನಿಮ್ಗೇನಾರ ಅವ್ರು ವರದಿ ಬೇಕಂದ್ರೆ ಲಾಸ್ಟಿಗೆ ಕೊಟ್ಟು ಹೋಗ್ತಾರೆ, ಅದನ್ನ ತಗೊಂಡ್ ನೀವು ಹೋಗ್ರಿ. ಸಾಲ ಮಾಡೋಂತ ದಿನ ಬಂದ್ ಮಾಡಿದ್ರಿ ಅವ್ರು. ಸಾಲ ಮಾಡೋಂತ ಇದಾಗಿತ್ತು, ಆರಾಮ್ ದುಡ್ಕೊಂತಿಲ್ರಿ. ವಕೀಲ್ರಿದ್ರೆ ನಿನ್ ಮನ್ಯಾಗ ನಮ್ಮ ಹತ್ರ ನಡೆಯಂಗಿಲ್ಲ. ನಮ್ಮ ಹೆಂಡ್ರ ಕೊಳಕ್ ತಾಳಿ ಮಾರ್ ರೊಕ್ಕ ಕಟ್ಟಿವಿ. ಇಲ್ಲಿ ಎಲ್ಲ ರಿಸಿಪ್ಟ್ ಕೊಡ್ರಿ, ರಾಯಲ್ಟಿ ಸರ್ 3 ಲಕ್ಷ ಕಟ್ಟಿನ ಬನ್ನಿ. ಇನ್ನು ನೋಡಿದ್ರೆ ಮಾಡಂಗಿಲ್ಲ ಅಂತ ನಿಂತ್ಕೊಂಡ್ರ ಸರ್. ಆತ್ ಹೋಗಿರಿ ನಾವು ಪಂಚಾಯತ್ ತಾಲೂಕ್ ಪಂಚಾಯತ್ ನಮ್ ಲೈಫ್ ನಾಗ ಸಲ ಯಾವತ್ತೂ ಹತ್ತಿಲ್ಲ. ನಾವು ನಾ ಮನೆಗೆ ಹೋಗಿನಿ, ಅವ್ರ ಹೆಸರು ಕೊಡ್ಲಿ, ನಾ ಎಲ್ಲರೂ ಕರ್ಕೊಂಡ್ ಬಂದ ನಾ ಏನನ್ನ ತಪ್ಪಾಗಿದ್ದ ಅಂದ್ರೆ ತಪ್ಪಾಗಿದ್ದ ಒಪ್ಕೊಂಡು ಹೋಗ್ತೀನಿ, ಕೇಸ್ ಮಾಡೋದು ಅಷ್ಟ. ಒಂದ್ ಹೇಳ್ತೀನಿ ಸ್ನೇಹಿತರೆ ಕೇಳಿ, ಅವನು ಹತ್ತಿದ್ದೇ ನಿಜವಾಗಿದ್ರೆ ನ್ಯಾಯವಾಗಿ ಕೆಲಸ ಮಾಡಿದ್ರೆ ಯಾಕೆ ಕಲಬೇಕು ಅಲ್ವೇ? ಯಾಕೆ ಕಲಬೇಕು ಅಂತ. ಆಮೇಲೆ ನಮ್ಮ ಮನೆಗೆ ಯಾರ್ಯಾರ ರೌಡಿಗಳನ್ನು ಕರ್ಕೊಂಡು ಹೋಗಿದ್ನೋ ಅವ್ರ ಹೆಸರನ್ನು ನಾ ಹೇಳ್ಬೇಕಂತೆ. 100 ಜನ ಕರ್ಕೊಂಡ್ ಬಂದಿ, ಎಲ್ಲರ ಹೆಸರು ಹೇಳ, ಎಲ್ಲರೂ ನಾಳೆ 10 ಗಂಟೆಗೆ ನೀ ಹೆಂಗ್ ಕಂಪ್ಲೇಂಟ್ ಕೊಡ್ತೀನಿ? ಕರ್ಕೊಂಡ್ ಬರ್ತೀನಿ. ಇವ್ರ ಜೊತೆ ನೀವು ಬಂದಿರ, ನೀವ ಕೊಡೋದು ಹೆಸರು 20 ಜನ ಯಾರು? ನಾ ಹೆಂಗ್ ಕೊಡೋಣ್ರಿ? ನೀವು ಕಂಪ್ಲೇಂಟ್ ಕೊಡೋರು ನೀವಲ್ರಿ. FIR ಆದ್ರೆ ಪೊಲೀಸ್ ಅವರೇ ಕರೆಸ್ತಾರೆ. ನಾವೇನು ಹೇಳೋ ಅವಶ್ಯಕತೆ ಇಲ್ಲ. ಪಾಪ ಅವನಿಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಏನ್ ಮಾಡೋದು? ಶಿಕ್ಷಣದ ಕೊರತೆ. ಅವರೆಲ್ಲ ಮುಗಿತ್ತು, ಅವ್ರದೆಲ್ಲ ಮುಗಿತ್ತು. ಆಮೇಲೆ ಸವಣೂರು ಠಾಣಾಧಿಕಾರಿಗಳು FIR ಮಾಡೋಕೆ ವಿಳಂಬ ಮಾಡಿದ್ದಕ್ಕೆ 3 ಕಡೆ ಬೈ ಪೋಸ್ಟ್ ಲೆಟರ್ ಹಾಕಿದ್ದೀವಿ ಸ್ನೇಹಿತರೆ. 1 ಹಾವೇರಿ SP ಆಫೀಸ್, 2 ದಾವಣಗೆರೆ DGP ಆಫೀಸ್, 3 ಲೋಕಲ್ CPI ಅವರಿಗೆ ಕಂಪ್ಲೇಂಟ್ ಹಾಕಿದ್ವಿ ಬೈ ಪೋಸ್ಟ್. ನೋಡೋಣ ಕೈದಿಗಳಿಗೆ ಕರೆಸೋ ಪ್ರಯತ್ನ ಮಾಡ್ತಾರೋ ಅಥವಾ ಮುಂದಿನ ಕ್ರಮಕ್ಕೆ ದಾರಿ ಮಾಡಿಕೊಡ್ತಾರೋ ಅನ್ನೋದನ್ನ ನೋಡಬೇಕಾಗಿದೆ. ಹಾಗಾದ್ರೆ ಜಗಳ ಆಯ್ತು, ಎಲ್ಲ ಕಂಪ್ಲೇಂಟ್ ಆಯ್ತು, ಮುಗೀತು ಅಂತ ಅನ್ಕೋಬೇಡಿ. ನಿಜವಾದ ಕಹಾನಿ ಇರೋದೇ ಇಲ್ಲಿ ಪಂಚಾಯತಿಯಲ್ಲಿ ನಡೆದಿದ್ದಾದ್ರೂ ಏನು ಅಂತ ತೋರಿಸ್ತೀವಿ ನೋಡಿ. ವೀಕ್ಷಕರೇ ಎಲ್ರಿಗೂ ನಮಸ್ಕಾರ. ನಮಸ್ತೆ ಕರ್ನಾಟಕ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ನಾನು ಮಂಜುನಾಥ್. ವೀಕ್ಷಕರೇ ತಮಗೆಲ್ಲ ಗೊತ್ತಿರೋ ಹಾಗೆ 1-2 ತಿಂಗಳ ಹಿಂದೆ ಹಾವೇರಿ ಜಿಲ್ಲೆ ಸವಣೂರು ತಾಲೂಕು ಇಚ್ಚಂಗಿ ಗ್ರಾಮ ಪಂಚಾಯತಿಯಲ್ಲಿ ಹಗರಣ ತಾವು ನೋಡೇ ಇದ್ದೀರಾ. ಗ್ರಾಮಸ್ಥರೆಲ್ಲ ರೊಚ್ಚಿಗೆದ್ದು ಬೀಗ ಹಾಕಿದ್ದು ತಮಗೆ ಗೊತ್ತೇ ಇದೆ. ಬೇಕಾದ್ರೆ ಹಿಂದಿನ ವಿಡಿಯೋದಲ್ಲಿ ನೋಡ್ಬೋದು. ಇವಾಗ ಏನಾಗಿದೆ ಅಂತಂದ್ರೆ, ಮತ್ತೆ ಇದೇ ಗ್ರಾಮ ಪಂಚಾಯತಿಯಲ್ಲಿ ಏನಾಗಿದೆಪ್ಪ ಅಂತಂದ್ರೆ 1 ಕೋಟಿ ಹಣ ಅವ್ಯವಹಾರ ಆಗಿದೆ. ಅದಕ್ಕಾಗಿ ಹೋಮ್ಬರ್ಸ್ ಜೊತೆ ಬಂದಿದ್ದೀವಿ. ಅಂದ್ರೆ ಬನ್ನಿ ಆಯಾ ಸ್ಪಾಟ್ಗೆ ಹೋಗಿ ಎಲ್ಲೆಲ್ಲಿ NRG ಕೆಲಸ ಆಗಿದ್ದಾವೆ ಅಲ್ಲೆಲ್ಲೆಲ್ಲ ನೋಡಿಬಿಟ್ಟು ಏನು ಕಳಪೆ ಮಟ್ಟದಾಗಿತ್ತು ಅದು ಚೆನ್ನಾಗಿ ಆಗಿದ್ದಾವೆ ಅಂತೇಳಿ ಒಂದೊಂದೇ ಕೆಲಸಗಳನ್ನು ತೋರಿಸ್ತಾ ಇರ್ತೀವಿ. ಬನ್ನಿ ಹಾಗಾದ್ರೆ ನೋಡೋಣ. ನೋಡಿ ಇದೆ ನೋಡಿ ಗ್ರಾಮ ಪಂಚಾಯತಿ, ಇದೆ ಇಚ್ಚಂಗಿ ಗ್ರಾಮ ಪಂಚಾಯತಿ. ಒಂದು ನಿಮಿಷ ಮುಗಿಸ್ಬೇಕು. ಹಾಂ, ವೀಕ್ಷಕರೇ ಇವಾಗ
ನದಾಪ್ ಅವರು ವಿಡಿಯೋ ಇಲ್ಲಿ ಈ ಗ್ರಾಮ ಪಂಚಾಯತ್ PDO ಅವರು NRG ಕೆಲಸಕ್ಕೆ ಎಲ್ಲರಿಗೂ ಗ್ರಾಮ ಸಭಾ ಮಾಡಿ ಊರ ಮೂರು ಗ್ರಾಮಕ್ಕೆ ಗ್ರಾಮ ಸಭಾ ಮಾಡಿ NRG ಕೆಲಸ ಮಾಡಿದಾರ ಅಥವಾ ಹಾಗೆ ಮಾಡಿದಾರ ಅಂತ ಅವ್ರ ಬಾಯ್ದನ ಕೇಳ್ಬಂದೆ. ಗ್ರಾಮ ಸಭಾ ಮಾಡಿದಾರ? ಮಾಡಿದ್ರಾ? ಒಂದು ಇದು ಕೊಡ್ರಿ, ಅದ್ರದ್ದು ಗ್ರಾಮ ಸಭೆ ತೆಗೆದು ಕೊಡ್ರಿ. ನೋಡ್ರಿ ಇನ್ಸ್ಪೆಕ್ಷನ್ ಬಂದಾರ, ಇನ್ಸ್ಪೆಕ್ಷನ್ ಮಾಡ್ಲಿ, ಆಮೇಲೆ ಏನು ತಗೊಳ್ಳಿದ್ರೆ ಆಮೇಲೆ ತಗೊಳ್ಳೋದು ಆಮೇಲೆ ತಗೊಳ್ರಿ. ಎಷ್ಟೋ ಸಲ ಡೇಟ್ ಕೊಟ್ಟು ನಮ್ಮನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಈಗ ಬಂದಿದ್ದಾರೆ, ಅವ್ರು ಏನೈತೆ ಅದನ್ನ ತಿಳ್ಕೊಳ್ಳಿ. ಆಮೇಲೆ ಏನೈತಲ್ಲ ನಿಮ್ ರಿಪೋರ್ಟ್ ಮಾಡೋದು ಆಮೇಲೆ ಹೊರಗಡೆ ಇಲ್ಲ ಏನ್ ಕೇಳಿಲ್ಲ ವಿಡಿಯೋ ಸುಮ್ಮನೆ ಡಿಸ್ಟರ್ಬ್ ಮಾಡಕ್ ಹೋಗ್ಬೇಡ್ರಿ. ಯಾಕೆ ಬಹಳ ದಿವಸಕ್ಕೊಮ್ಮೆ ಬಂದಿದ್ದಾರೆ. ನಿಮ್ದೇನಿದ್ರು ಆಮೇಲೆ ನಮ್ದು ಮುಗಿದ್ಮೇಲೆ ಆಮೇಲೆ ನೀವು ಮಾಡ್ಬೋದು, ತೊಂದ್ರೆ ಇಲ್ಲ. ಸ್ವಲ್ಪ ಅರ್ಥ ಸ್ನೇಹಿತರೆ, ಇಷ್ಟ ನಡೆದಿತ್ತು ಗ್ರಾಮ ಪಂಚಾಯತಿಯಲ್ಲಿ. ಇವರು ಪರಶುರಾಮ ವಕೀಲರು, ಪರಶುರಾಮ ಅಂತೇಳಿ ಅಲ್ಲೇ ಲೋಕಲ್ ಇಚ್ಚಂಗಿಯವರು, ನ್ಯಾಯವಾದಿಗಳು. ಇವ್ರ ನೇತೃತ್ವದಲ್ಲೇ ಹೋಮ್ಬರ್ಸ್ಮನ್ ಕರೆಸಿದ್ದು. ಇಲ್ಲಿ ಪರಶುರಾಮ ಅನ್ನೋರು ನ್ಯಾಯವಾದಿಗಳು ಒಂದು 3 ದಿವಸದ ಹಿಂದೆ NRG ಕೆಲಸ ಸಂಬಂಧಪಟ್ಟ ಹಾಗೆ ಇಲ್ಲಿ ಪಂಚಾಯತಿಗೆ, ಇಚ್ಚಂಗಿ ಪಂಚಾಯತಿಗೆ ಅರ್ಜಿ ಸಲ್ಲಿಸಿದ್ರು. ಅರ್ಜಿ ಸಲ್ಲಿಸಿದಾಗ ಅದು ಇವತ್ತು ಹೋಮ್ಬರ್ಸ್ ಜೊತೆ ಮಾಂತೇಶ್ ಸರ್ ಅವರಾದಂಥ ಹೋಮ್ಬರ್ಸ್ ಜೊತೆ ಬಂದಿದ್ದರು. ಆ ಹೋಮ್ಬರ್ಸ್ ಜೊತೆ ಬಂದಾಗ ಎಲ್ಲ ಫೈಲ್ಗಳು ಇಟ್ಟು ಸಹಕರಿಸಿದ್ರು PDO ಅವರು. ಆ ಫೈಲ್ಗಳಲ್ಲಿ ಏನಿತ್ತು, ಯಾವ ಕೆಲಸ ಆಗಿದ್ದು, ಯಾವ ಕೆಲಸ ನಿಲ್ಲಾಗಿದ್ದಾವೆ ಅಂತಂತೇಳಿ ಅವ್ರ ಬದಿನ ಕೇಳಿ. ಸರ್ ನಮಸ್ಕಾರ. ನಮಸ್ಕಾರ ಸರ್, ತಮ್ಮ ಹೆಸರು? ಪರಶುರಾಮ ಬಸವಣ್ಣ ಹಳ್ಳಕ್ಕೆ. ಇವಾಗ ಎಷ್ಟು ತಿಂಗಳಾಯ್ತು ತಾವು ಕಂಪ್ಲೀಟ್ ಕೊಟ್ಟು? ಮಾರ್ಚ್ ತಿಂಗಳಲ್ಲಿ ಕೊಟ್ಟಿದ್ದೇನೆ ರೀ. ಮಾರ್ಚ್ ತಿಂಗಳದ್ದು ಕೊಟ್ಟಿದ್ದು ಇವಾಗ ಬಂದಿದೆ. ಇವಾಗ ಎನ್ಕ್ವೈರಿ ಬಂದಾರೆ, ಇವತ್ತು ಬಂದಿದ್ರು. ಹಾಂ ಬಂದು ಎಲ್ಲ ಫೈಲ್ ಎಲ್ಲ ಎನ್ಕ್ವೈರಿ ಮಾಡಿದ್ರು. 37 ಕಾಮಗಾರಿಗಳು ಕಳಪೆ ಆಗಿದಾವೆ ಅಂತ ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ ಓಂಬಡ್ಸ್ಮನ್ ಅವರಿಗೆ. ಅವ್ರು ಅದೇ ಪ್ರಕಾರ ಇವತ್ತು ಬಂದು ಈ ಪಂಚಾಯತಿ ವಿಸಿಟ್ ಕೊಟ್ಟು 37 ಕಾಮಗಾರಿಗಳ ಎಂಟೈರ್ ಫೈಲ್ನ ಚೆಕ್ ಮಾಡಿದ್ರು ನಮ್ಮ ಸಮಕ್ಷಮ. ಕೆಲವು ಲೋಪದೇಶಗಳು ಅವ್ರು ಬಂದು ಎನ್ಕ್ವೈರಿ ಮಾಡಿದಾಗ ಮತ್ತು ಫಿಸಿಕಲ್ ಎನ್ಕ್ವೈರಿ ಮಾಡಿಲ್ಲ ಇನ್ನೂ ವರ್ಕ್. ಅವ್ರು ಬಂದು ನೆಕ್ಸ್ಟ್ ಟೈಮ್ ಬಂದು ವರ್ಕ್ ನೋಡ್ತೀವಿ, ಕಾಮಗಾರಿಗಳನ್ನು ನೋಡಿ ರಿಪೋರ್ಟ್ ಸಲ್ಲಿಸಿ ಏನನ್ನೋದು ಕ್ರಮ ಕೈಗೊಳ್ತೇವೆ ಅಂತ ಹೇಳಿದ್ದಾರೆ. ಅದೇ ಸರ್, ಇವಾಗ ವೀಕ್ಷಕರು ಗೊತ್ತಾಗಲಿ, ತಮಗೆ ಗೊತ್ತಿರೋ ಹಾಗೆ ಯಾವ್ಯಾವ ಕಳಪೆ ಆಗಿದಾವೆ ಸರ್, ಯಾವಾಗ ನಿಲ್ಲಾಗಿದ್ದು? ಇಲ್ಲ 37 ಕಾಮಗಾರಿ ಕಳಪೆ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದೀನಿ. 37 ಆಗಿದ್ದಾವೆ. ಇವಾಗ ಫೈಲ್ ಚೆಕ್ ಮಾಡಿ ನೋಡಿದಾಗ ಎಷ್ಟು ಸಿಕ್ಕು, ಎಷ್ಟು ಇದಾಗಿದೆ, ಎಷ್ಟು ಸಕ್ಸಸ್ಫುಲ್ ಆಗಿದಾವೆ, ಎಷ್ಟು ನಿಂತಿದ್ದಾವೆ? ಇಲ್ಲ, ಕೆಲವೊಂದಿಷ್ಟು ಫೈಲ್ ನೋಡಿ ಹೋಗಿದ್ದಾರೆ ಅಷ್ಟೇ. ಬಟ್ ಎಂಟೈರ್ ಫಿಸಿಕಲ್ ಆಗಿ ನೋಡಿಲ್ಲ ಇನ್ನೂ. ಅಂದರೆ ಅಲ್ಲಿ ಸ್ಪಾಟ್ಗೆ ಹೋಗಿ ಕಾಮಗಾರಿ ನೋಡಿಲ್ಲ. ನೋಡಿದ ಮೇಲೆ ಗೊತ್ತಾಗುತ್ತೆ ಅದು ಕ್ವಾಂಟಿಟಿ, ಕ್ವಾಲಿಟಿ ಮತ್ತು ಎಷ್ಟು ಕಳಪೆ ಕಾಮಗಾರಿ ಆಗಿದಾವೆ ಅನ್ನೋದು ಅದ್ರ ಮೇಲೆ ಡಿಸೈಡ್ ಮಾಡ್ತಾರೆ ಅವ್ರು ಓಂಬಡ್ಸ್ಮನ್ ಅವರು. ಓಕೆ ಸರ್, ಅದು ಫಿಸಿಕಲ್ ಅಂತ ಕ್ಲಿಯರಿಟಿ ಸಿಕ್ಬಿಡುತ್ತೆ. ಇಲ್ಲಿ ನಿಮಗೆ ಇಲ್ಲಿ ಫೈಲಲ್ಲಿ ಕೆಲವೊಂದಿಷ್ಟು ಫೋಟೋಸ್ ಹಚ್ಚಿಲ್ಲ. ಹಾಂ ಸರ್, ಫೋಟೋಸ್ ಹಚ್ಚಲಿಕ್ಕೆ ಅದ್ರ ಮೇಲೆ ಏನು ಕ್ರಮ ಕೈಗೊಳ್ತಾರೆ ಓಂಬಡ್ಸ್ಮನ್ ಅವರಿಗೆ. ಕೆಲವೊಂದು ಫೋಟೋ ಹಚ್ಚಿಲ್ಲ, ಕಾಮಗಾರಿಗಳ ಫೋಟೋ ಇದ್ದಿದ್ದಿಲ್ಲ. ಹಂಗಾದ್ರೆ ಆಗಿಲ್ಲ ಅಂತ ಆಗಿಲ್ಲ ಅಂತ ಹೇಳಕ್ಕಾಗಲ್ಲ. ಸ್ಪಾಟ್ಗೂ ಮತ್ತು ಫೈಲ್ಗೂ ಮ್ಯಾಚ್ ಮಾಡಿ ಅವರು ನೋಡ್ತಾರೆ. ಅದ್ರ ಮೇಲೆ ಏನು ಆದೇಶ ಮಾಡ್ತಾರೆ ಓಂಬಡ್ಸ್ಮನ್ ಅವ್ರಿಗೆ ಬಿಟ್ಟಿದ್ದು ಇಷ್ಟು. ಮತ್ತೆ ಇವಾಗ ಅಕಸ್ಮಾತ್ ಸ್ಪಾಟ್ಗೆ ಹೋದ್ರೆ ಏನು ತಪ್ಪು ತಡೆ ಕಂಡು ಬಂದ್ರೆ ಏನು ಕ್ರಮ, ಮುಂದಿನ ಕ್ರಮ ಏನು ಜರುಗಿಸ್ಬೇಕು ಮಾಡಿ? ಮುಂದಿನ ಕ್ರಮ ಅಂದರೆ ಸರ್ಕಾರದ ವತಿಯಿಂದ ಅದೇನು ಕಾಮಗಾರಿಗಳ ಲೋಪದೇಶ ಆಗಿ ಅವು ಕಳಪೆ ಕಾಮಗಾರಿಗಳು ಅವನ್ನ ರಿಕವರಿ ಮಾಡೋಕ್ಕೆ ಓಂಬಡ್ಸ್ಮನ್ ಅವರು ಆದೇಶ ಮಾಡ್ತಾರೆ. ಆ ಪ್ರಕಾರ ಯಾರು ಕಳಪೆ ಕಾಮಗಾರಿ ಮಾಡಿ ಯಾರು ಸರ್ಕಾರದ ಹಣನ ದುರುಪಯೋಗ ಮಾಡ್ಕೊಂಡಾರ ಅವರು ರಿಕವರಿ ಮಾಡಿ ಇಂಟ್ರೆಸ್ಟ್ ಆಫ್ ಬಡ್ಡಿ ಸಮೇತ ಹೊಳ್ಳಿ ಗೌರ್ಮೆಂಟ್ಗೆ ಕಟ್ಟಬೇಕು. ಅಲ್ಲ ಸರ್, ಇವಾಗ ಏನೋ ರಿಕವರಿ ಮಾಡ್ಬೋದು, ಇವಾಗ ತಿರ್ಗಾ ಹಾಗೆ ಮಾಡಲ್ಲ ಅಂತ ಏನು ಹೇಳ್ತಾರೆ? ಇವಾಗ ನಾ ಹೇಳೋದೇನಪ್ಪ ಅಂತಂದರೆ, ಇಂಜಿನಿಯರ್ ಆಗಲಿ, ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ, ಚೆಕ್ ಪಾಸ್ ಮಾಡಿದ್ರು ಆಗಲಿ, ಅದ್ರ ಬಗ್ಗೆ ಏನಾದರೂ ಕಾನೂನು ಕ್ರಮ ತಗೊಳ್ತಾರೆ ಅಂತ ಹಾಕಿ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಶಿಕ್ಷೆ ಆಗುತ್ತೆ, ಕಾನೂನು ಕ್ರಮ ಆಗುತ್ತೆ, ಸಸ್ಪೆಂಡ್ ಆಗ್ತಾರೆ. ಮತ್ತು ಅವ್ರಿಗೆ ಎಲ್ಲ ಇಂಕ್ರಿಮೆಂಟ್ ಎಲ್ಲ ಮುಂದೆ ಅವ್ರು ಏನೈತಿ ಸರ್ಕಾರದ ರೂಲ್ಸ್ ಪ್ರಕಾರ ಸಂಬಂಧಪಟ್ಟ ಅಧಿಕಾರಿಗಳು, ಅಧ್ಯಕ್ಷ ಯಾರೇ ಇರ್ಬೋದು, ಅದರಲ್ಲಿ ಏನು ಭಾಗಿಯಾಗಿದಾರಲ್ಲ ಎಲ್ಲರಿಗ ಮೇಲೆ ಕ್ರಮನ ಕೈಗೊಳ್ತಾರೆ. ಅವ್ರ ಮೇಲೆ ಶಿಕ್ಷೆನೂ ಆಗುತ್ತೆ. ಅದೇನು ಆದೇಶ ಮಾಡ್ತಾರೋ ಓಂಬಡ್ಸ್ಮನ್ ನೋಡ್ಬೇಕು ಆದೇಶ ಪ್ರತಿಯೊಳಗೆ. ಹೌದು, ನಮ್ಮ ಕಂಪ್ಲೇಂಟ್ ಇಷ್ಟೇ. ಓಕೆ, ನೋಡಿದ್ರೆ ವೀಕ್ಷಕರೇ, ಇದಾಗಿತ್ತು ಪರಶುರಾಮ್ ಅವರು ಕಂಪ್ಲೇಂಟ್ ಸಲ್ಲಿಸಿದ್ದು ಅವ್ರದ್ದೊಂದು ಹೇಳಿಕೆ.
ಹಾಗಾದರೆ ಪಿ ಡಿ ಒ ಸಾಹೇಬರು ಬರ್ತಾರಲ್ಲ ಮತ್ತು ಇಂಜಿನಿಯರ್ ಸಾಹೇಬರು ಬರ್ತಾರೆ, ಅವ್ರ ಫೈಲ್ ನೋಡಿ ಅದಕ್ಕೇನು ಅವರು ಏನು ಉತ್ತರ ಕೊಡ್ತಾರೆ ಅಂತ ಅವ್ರ ಬೈದನ ಕೇಳೋಣ. ಸ್ವಲ್ಪ ಜನ ವೇಟ್ ಮಾಡೋಣ, ಸ್ವಲ್ಪ ಸಮಯ. ಊಟಕ್ಕೆ ಹೋಗಿದ್ದಾರೆ, ಊಟಕ್ಕೆ ಹೋಗಿ ಬಂದ ಮೇಲೆ ಹೇಳಿಕೆ ನೀಡ್ತೀನಿ ಅಂತ ಹೇಳ್ಯಾರ. ಏನು ಹೇಳಿಕೆ ನೀಡ್ತಾರೆ ನೋಡೋಣ ಅಷ್ಟೇ. ಇವರೇ ಕಂಪ್ಲೇಂಟ್ ಮಾಡಿ ಮಾಹಿತಿ ಕೇಳಿದ್ದು, ಇವ್ರ ನೇತೃತ್ವದಲ್ಲೇ ಹೋಮ್ವರ್ಕ್ಸ್ಮನ್ ಕರೆಸಿದ್ದು. ದಾಖಲೆ ಆದ ಬಳಿಕ, ದಾಖಲೆ ಚೆಕ್ ಆದ ಬಳಿಕ ಹೋಮ್ವರ್ಕ್ಸ್ಮನ್ ಜೊತೆ ಊಟ ಮಾಡಿ ಬರ್ತೀವಂತ ಹೇಳಿ ಹೋದ PDO ಮತ್ತು ಇಂಜಿನಿಯರ್, PDO ನದಾಫ್ ಮತ್ತು ಇಂಜಿನಿಯರ್ ವಿನಾಯಕ್ ರಾಣೆ, ಇವರಿಬ್ರು ಹೋದವರು ವಾಪಸ್ ತಿರ್ಗಾ ಬರಲೇ ಇಲ್ಲ. ತಿರ್ಗಾ ಬರಲೇ ಇದ್ದಕ್ಕೆ ಅಲ್ಲಿವರೆಗೂ ಇವ್ರದ್ದು ಹಾವಳಿ, ಇಬ್ರು ಗುಂಡಾಗಳು. ಅದಕ್ಕೆ ಇವ್ರು ಸಮಾಧಾನ ಮಾಡಿ, ಆಯ್ತಪ್ಪ ನಿಮ್ದು ಟೈಮ್ ಇದೆ, ಸ್ವಲ್ಪ ಕಾದು ನೋಡಿ ತೋರಿಸ್ತೀನಿ ಅಂತೇಳಿ ಬಂದ್ಬಿಟ್ಟೆ. ವೀಕ್ಷಕರೇ, ಇದು ಒಂದು ಗ್ರಾಮ ಪಂಚಾಯತ್ ಸಮಸ್ಯೆ ಇಲ್ಲ, ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಇದ್ದೇ ಇರುತ್ತೆ. ಆವಾಗ ತಾವು ಗ್ರಾಮಸ್ಥರು ಯಾರಾದ್ರೂ ಒಬ್ರು ತಾವು ಸ್ವಲ್ಪ ತಾವು ಗಮನ ವಹಿಸಿ, ಊರ ಬಗ್ಗೆ ಕಾಳಜಿ ವಹಿಸಿ, ಗ್ರಾಮ ಪಂಚಾಯತಿಗಳು ನಿಮ್ಮದದು ಗ್ರಾಮ ಪಂಚಾಯತಿಗಳ ಬಗ್ಗೆ ಕಾಳಜಿ ವಹಿಸಿ, ಅಲ್ಲಿ NRC ಕೆಲಸಗಳನ್ನ ಯಾವ ತರ ಉಪಯೋಗಿಸ್ತಾ ಇದ್ದಾರೆ ಸ್ವಲ್ಪ ನೋಡಿ, ಅದನ್ನ ನ್ಯಾಯವಾದ ರೀತಿಯಲ್ಲಿ ಜನಗಳಿಗೆ ತಲುಪುವಂಗ ಸ್ವಲ್ಪ ನೀವು ಕೂಡ ಹೇಳಿ. ಅವರ ಅಧಿಕಾರಿಗಳಂತೂ ತಿಳಿದು ಮಾಡೋದೇ ಇಲ್ಲ. ಅವರು ತಾವು ಸ್ವಲ್ಪ ವಿದ್ಯಾವಂತರು, ಕಲ್ತಿರ್ತೀರಿ, ಊರಿನಲ್ಲಿ ಇದ್ದೇ ಇರ್ತಾರೆ. ಸ್ವಲ್ಪ ಹೋಗಿ ಮಾಹಿತಿ ಕೊಡಿ ಅವ್ರಿಗೆ. ಯಾರ್ಯಾರಿಗೂ ಎಷ್ಟೋ ಜನಕ್ಕೆ ಯಾವ್ಯಾವುದೋ ಸೌಲಭ್ಯ ತಲುಪಿರೋದಿಲ್ಲ, ಅವ್ರಿಗೂ ಸ್ವಲ್ಪ ತಲುಪಿಸೋ ಪ್ರಯತ್ನ ಮಾಡಿ ಸ್ನೇಹಿತರೆ. ಈ ತರ ಮಾಡಿದ್ರೆ ನೋಡಿ, ಇಡೀ ಕರ್ನಾಟಕ ಗ್ರಾಮ ಪಂಚಾಯತಿಗಳಲ್ಲಿ ಸುಧಾರಣೆ ಆಗೋದ್ರಲ್ಲಿ ಡೌಟೇ ಇಲ್ಲ ಸ್ನೇಹಿತರೆ. ಗ್ರಾಮ ಪಂಚಾಯತಿ ಸುಧಾರಣೆ ಆದ್ರೆ ಆಟೋಮೆಟಿಕ್ ಆಗಿ ಗ್ರಾಮಗಳು ಅಭಿವೃದ್ಧಿ ಆಗುತ್ತವೆ, ಸಂದೇಹನೇ ಇಲ್ಲ. ಗ್ರಾಮಗಳ ಅಭಿವೃದ್ಧಿ ಆದ್ರೆ ತಾಲೂಕು ಅಭಿವೃದ್ಧಿ ಆಗುತ್ತೆ, ತಾಲೂಕು ಅಭಿವೃದ್ಧಿ ಆದ್ರೆ ಜಿಲ್ಲಾ ಅಭಿವೃದ್ಧಿ ಆಗುತ್ತೆ, ಜಿಲ್ಲಾ ಅಭಿವೃದ್ಧಿ ಆದ್ರೆ ಇಡೀ ರಾಜ್ಯನೇ ಅಭಿವೃದ್ಧಿ ಆದ ಹಾಗೆ, ರಾಜ್ಯ ಅಭಿವೃದ್ಧಿ ಆದ್ರೆ ಇಡೀ ದೇಶ ಅಭಿವೃದ್ಧಿ ಹಾಗೆ. ಅದೇ ಆಯ್ಕೆ ನಿಮ್ಮ ಕೈಲಿದೆ ಸ್ನೇಹಿತರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.